ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪೋಸ್ಟರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕೆಂಡಾಮಂಡಲಗೊಂಡಿದೆ. ಹೌದು, ಕಾಂಗ್ರೆಸ್ಸಿಗರದ್ದು ಬೌದ್ಧಿಕ ದಿವಾಳಿತನ ಅಂತ ಟೀಕೆ ಮಾಡಿದೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪೋಸ್ಟರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂತ್ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕೆಂಡಾಮಂಡಲಗೊಂಡಿದೆ. ಕಾಂಗ್ರೆಸ್ಸಿಗರದ್ದು ಬೌದ್ಧಿಕ ದಿವಾಳಿತನ ಅಂತ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ರಾತ್ರಿಯ ಕತ್ತಲಲ್ಲಿ ಕಳ್ಳರಂತೆ ಬಂದ ಯೂತ್ ಕಾಂಗ್ರೆಸ್ ನಡೆ ನಿಜಕ್ಕೂ ಕೂಡ ಶೋಭೆ ತರುವಂಥದ್ದಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಜೆಡಿಎಸ್ ವ್ಯಕ್ತಪಡಿಸಿದೆ. ಯೂತ್ ಕಾಂಗ್ರೆಸ್ಗೆ ನೀಡಿದ ಸಂಸ್ಕಾರವೇ ಇದು ಅಂತ ಕಿಡಿಕಾರಿದೆ. ನಿಮಗೆ ಯೂಸ್ಲೆಸ್ ಅಂತ ಕರ್ಗೆ ಕರೆದಿದ್ರಲ್ಲ, ಅದು ಸರಿಯಾಗೇ ಇದೆ ಅಂತ ಹೇಳಿ ಜೆಡಿಎಸ್ ಹೇಳ್ಕೊಂಡಿದೆ. ಯೂಸ್ಲೆಸ್ ಫೆಲೋಸ್ ಅಂತ ನಿಮ್ಮನ್ನ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆದಿದ್ದು ಸರಿಯಾಗಿದೆ. ರೈತಪರ ಜನಪರ ಹೋರಾಟಗಳನ್ನು ಎದುರಿಸಲಾಗದ ಕಾಂಗ್ರೆಸ್ ಜೆಪಿ ಭವನದ ಮುಂದೆ ತಡರಾತ್ರಿ ಕಳ್ಳರಂತೆ ಪೋಸ್ಟರ್ಗಳನ್ನು ಅಂಟಿಸೋ ಹೀನಾಯ ಸ್ಥಿತಿಗೆ ತಲುಪಿರುವುದು ಕಾಂಗ್ರೆಸ್ನ ಭೌತಿಕ ದಿವಾಳಿತನ ಅಂತ ಹೇಳಿ ಜೆಡಿಎಸ್ ಟೀಕೆ ಮಾಡಿದೆ. ರಾಜ್ಯದ ಜನರಿಗೆ ಉತ್ತರ ಕೊಡಲಾಗದ ಕಾಂಗ್ರೆಸ್ಸಿಗರೇ ರಾತ್ರಿಯ ಕತ್ತಲಲ್ಲಿ ಕಳ್ಳರಂತೆ ಬಂದು ಗೋಡೆಗೆ ಪೋಸ್ಟರ್ ಅಂಟಿಸುವುದು, ಶಾಸಕರಿಗೆ ರಹಸ್ಯ ಕ್ಯಾಮೆರಾ ಇಟ್ಟು ಕಣ್ಣಿಡುವುದು, ಇದೇನಾ ಯುವ ಕಾಂಗ್ರೆಸ್ ಘಟಕಕ್ಕೆ ನೀಡಲಾಗಿರುವ ಸಂಸ್ಕಾರ ಮತ್ತು ತರಬೇತಿ ಅಂತ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಒಕ್ಕಲಿಗರ ಹೆಸರೆತ್ತಿ ಪೋಸ್ಟರ್ ಅಂಟಿಸುವ ಮುನ್ನ ನಿಮ್ಮ ನಾಯಕರ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಿ ಅಂತ ತಿರುಗೇಟು ಕೊಟ್ಟಿದೆ ಜೆಡಿಎಸ್. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ಬಡ ಒಕ್ಕಲಿಗರ ಸಾವಿರಾರು ಎಕರೆ ಜಮೀನನ್ನು ಕಬಳಿಸುವುದಕ್ಕೆ ಹೊಂಚು ಹಾಕ್ತಾ ಇರುವ ಆ ರಿಯಲ್ ಎಸ್ಟೇಟ್ ಗಿರಾಕಿ ಯಾವ ಸೀಮೆಯ ಒಕ್ಕಲಿಗರ ರಕ್ಷಕ ಅಂತ ಟೀಕೆ ಮಾಡಿದ್ದಾರೆ.